5000 ವರ್ಷಕ್ಕೂ ಹೆಚ್ಚಿನ ಲಿಖಿತ ಇತಿಹಾಸವನ್ನು ಹೊಂದಿದೆ. 2010ರ ದಶಕದ ಆರಂಭದಲ್ಲಿ 45 ಮಿಲಿಯನ್ ವ್ಯಕ್ತಿಗಳು ಕನ್ನಡ ಭಾಷೆಯನ್ನು ಮಾತನಾಡುತ್ತಿದ್ದರು. ಅಂದಾಜು 15 ಮಿಲಿಯನ್ ಜನರು ಕನ್ನಡವನ್ನು ದ್ವಿತೀಯ ಭಾಷೆಯನ್ನಾಗಿ ಮಾತನಾಡುತ್ತಿದ್ದರು. 2008ರಲ್ಲಿ ಭಾರತ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿತು. ಮೈಸೂರು ರಾಜ್ಯವು 1/11/56ರಲ್ಲಿ ನಿರ್ಮಾಣವಾದುದರಿಂದ ಸಾಂಕೇತಿಕವಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನಾಗಿ ಘೋಷಣೆ ಮಾಡುವ ದಿನವನ್ನೇ ಕನ್ನಡಿಗರು ನಾಡ ಹಬ್ಬವಾಗಿ ಆಚರಿಸುತ್ತಿದ್ದಾರೆ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿಯಾಗಿದ್ದು, ಅದರಲ್ಲಿ ಹೇಳಿರುವಂತೆ ಕನ್ನಡ ನಾಡಿನವರು ಅಭಿಮಾನಿಗಳು, ಅತ್ಯುಗ್ರರು, ವಿವೇಕಿಗಳು, ಸುಭಟರು, ಕಾವ್ಯ ಪ್ರಯೋಗಮತಿಗಳು, ಮಿತಭಾಷಿಗಳು, ಅನ್ಯ ಧರ್ಮ ಹಾಗೂ ಪರರ ವಿಚಾರಗಳನ್ನು ಸಹಿಸಿಕೊಳ್ಳುವ ಚಿನ್ನದಂತ ಜನರು. ಕಾವ್ಯಗಳು ಸಾಹಿತ್ಯದ ಮುಖ್ಯ ಪ್ರಕಾರಗಳಲ್ಲಿ ಒಂದಾಗಿದ್ದು 16 ಶತಮಾನಗಳಿಂದ ವಿವಿಧ ರೂಪಗಳಲ್ಲಿ ಬೆಳೆದು ಬಂದಿವೆ. ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ, ರನ್ನನ ಅಜಿತ ಪುರಾಣ, ಹಳೆಗನ್ನಡದ ಶ್ರೇಷ್ಠ ಕಾವ್ಯಗಳಾದ ವಚನಗಳು ಸಾಮಾಜಿಕ ಕಳಕಳಿಯನ್ನು ಪ್ರಚುರಪಡಿಸಿದ ವಿಶಿಷ್ಟ ಕಾವ್ಯ ಪ್ರಕಾರಗಳಾಗಿವೆ. ಎಲ್ಲರಿಗೂ ತಿಳಿದಿರುವಂತೆ ಬಸವಣ್ಣನ ವಚನಗಳಾದ ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನಹುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಎಷ್ಟು ಅರ್ಥಪೂರ್ಣವಾಗಿದೆ ಈ ಸಾಲುಗಳು. ಆಧುನಿಕ ಯುಗದಲ್ಲಿ ಮಹಾಕಾವ್ಯಗಳು, ಭಾವಗೀತೆಗಳು, ಹನಿಗಮನಗಳು, ಷಟ್ಪದಿಗಳು ಸೇರಿದಂತೆ ಹಲವು ವೈವಿಧ್ಯಮಯ ಕಾವ್ಯ ಪ್ರಕಾರಗಳು ರಚನೆಯಾಗಿವೆ. ಇದರಲ್ಲಿ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಭಾವಗೀತೆಯಾದ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಗಿದೆ ನಾಲಗೆಗೆ. ನಮ್ಮ ಜೀವನಕ್ಕೆ ಇದು ಎಷ್ಟು ಹತ್ತಿರವಾಗಿದೆ ಎಂದು ನಾನಾದರೂ ಭಾವಿಸಿದೆ. ಹಾಗೆಯೇ ಕರ್ನಾಟಕದ ಯಾವ ಸ್ಥಳವನ್ನು ವೀಕ್ಷಿಸಿದರೂ ಅಲ್ಲಿಯದೇ ಆದ ಸಾಂಸ್ಕೃತಿಕ ಮತ್ತು ಆಹಾರ ಪದ್ಧತಿ, ಭಾಷೆ, ಉಡುಗೆ ತೊಡುಗೆಗಳಿಂದ ವೈವಿಧ್ಯಮಯವಾಗಿ ಬಹಳ ಸುಂದರವಾಗಿದೆ. ಹಲವಾರು ನಯನ ಮನೋಹರ ಸುಂದರ ತಾಣಗಳಿವೆ. ಕರ್ನಾಟಕದ ಕಾಶ್ಮೀರವೆಂದೇ ಕರೆಯಲ್ಪಡುವ ಕೊಡಗು, ಕಾಪಿನಾಡು ಎಂದು ಕರೆಯಲ್ಪಡುವ ಚಿಕ್ಕಮಗಳೂರು, ಸಹ್ಯಾದ್ರಿ ಪರ್ವತ ಶ್ರೇಣಿಯೆಂದೇ ಹೆಸರುವಾಸಿಯಾದ ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ಕಂಗೊಳಿಸುತ್ತಿರುವ ಪಶ್ಚಿಮ ಘಟ್ಟಗಳ ಸಾಲುಗಳು, ನದಿ ತೊರೆಗಳಿಂದ ಕೂಡಿ ಜೀವ ವೈವಿಧ್ಯದ ನೆಲೆಗಳಾಗಿವೆ. ಕರ್ನಾಟಕದ ಹಲವು ಸ್ಥಳಗಳಲ್ಲಿ ತುಳು, ಕೊಂಕಣಿ, ಹಳೆಗನ್ನಡ, ಕೊಡವ, ಉರ್ದು ಇನ್ನೂ ಅನೇಕ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. ಹಾಗೆಯೇ ವಿವಿಧ ರೀತಿಯ ಜನಪದ ನೃತ್ಯ, ಯಕ್ಷಗಾನ, ಡೋಲು ಕುಣಿತ, ಕಂಸಾಳೆ, ವೀರಗಾಸೆ, ಗೊರವರ ಕುಣಿತ, ಬೀಸು ಕಂಸಾಳೆ, ಸೋಮನ ಕುಣಿತ, ಸುಕ್ಕಿ ಕುಣಿತ ಇತ್ಯಾದಿ ಅದ್ಭುತವಾದ ಮೈ ನವಿರೇಳಿಸುವ ಸಂಸ್ಕೃತಿ ಮತ್ತು ಆಚರಣೆಗಳಿಂದ ವರ್ಣರಂಜಿತವಾಗಿದೆ. ಹಾಗೆಯೇ ಕರ್ನಾಟಕದಲ್ಲಿ
ವಿವಿಧ ದೇವರ ಆರಾಧಕರಿದ್ದು ಅದರಲ್ಲಿ ಭೂತಾರಾಧನೆ, ಕೋಲ, ತುಳುನಾಡಿನ ಆರಾಧನೆಗಳಲ್ಲಿ ಪ್ರಮುಖವಾಗಿದೆ. ಕರ್ನಾಟಕದಲ್ಲಿ ಕನ್ನಡವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವ ಜನರು ಇದ್ದಾರೆ. ನಾನು ಪ್ರಥಮತಃ ಧಾರವಾಡಕ್ಕೆ ನಂದು ಪೋಸ್ಟಿಂಗ್ ಆಯ್ತು. ನಾನು ಧಾರವಾಡಕ್ಕೆ ಹೋದಾಗ ನಾನು ಹಳ್ಳಿ ಮೂಲೆ ದಕ್ಷಿಣ ಕನ್ನಡದ ಒಂದು ಮೂಲೆಯಿಂದ ಬಂದಿದ್ದೆ, ಹಳ್ಳಿಯಿಂದ. ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ನನ್ಗೆ. ಧಾರವಾಡಕ್ಕೆ ಹೋದಾಗ ನಾನೊಂದು ಹೇಳಿದ್ರೆ ನನ್ನ ಏಜೆಂಡರ್ ಇನ್ನೇನೋ ತಂದ್ಬಿಡ್ತಿದ್ದ. ಕಿಟಕಿಗೆ ಕಟ್ಟಿಗೆ ಅಂತಿದ್ದ. ನನಗೆ ಯಾವುದು ಅರ್ಥನೇ ಆಗ್ತಿರ್ಲಿಲ್ಲ. ನನ್ನ ಕೋರ್ಟಿನಲ್ಲಿ ತುಂಬಾ ಜನ ಯಂಗ್ಸ್ಟರ್ಸ್ ಕೂತ್ಕೊಳ್ತಾ ಇದ್ರು. ನಾನು ಅನ್ಕೊಂಡೆ ನಾನು ಚೆನ್ನಾಗಿ ಕೋರ್ಟ್ ನಡೆಸ್ತಾ ಇದ್ದೇನೆ, ಅದಕ್ಕೆ ಎಲ್ಲರೂ ಕೂತು ನೋಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಮತ್ತೆ ಸತ್ಯ ನನಗೆ ಗೊತ್ತಾಯ್ತು. ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬರುವಾಗ ಎಲ್ಲರೂ ಹೇಳಿದ್ರು, ಅಲ್ಲಿ ಇವರು ಫಸ್ಟ್ ಎಡಿಷನ್ ಅಲ್ಲಿ ಜಡ್ಜ್ ಶೇಖರ್ ಗೌಡ ಪಾಟೀಲ್ ಅಂತ ಇದ್ರು. ಅವರ ಮಗ ಹೇಳಿದ್ರು ನನ್ನ ಹತ್ರ, ಆಂಟಿ ನಾವೆಲ್ಲ ಕೂತು ನಿಮ್ಮ ಕನ್ನಡ ನೋಡಿ ನೆಗಾಡ್ತಾ ಇದ್ದೇವೆ. ಆವಾಗಲೇ ನನಗೆ ಗೊತ್ತಾಯ್ತು ಇವರೆಲ್ಲರೂ ಯಾಕೆ ಅಲ್ಲಿ ಕೂತ್ಕೊಳ್ತಾ ಇದ್ರು ಅಂತ. ಹಾಗೇನೆ ನಾನು ಹಿಂದೆ ಇದ್ದಂತ PDJ ಮೇಡಮ್ ಪ್ರಭಾವತಿ ಹಿರೇಮಠ ಅವರ ಮನೆಯಲ್ಲಿದ್ದೆ ಸ್ವಲ್ಪ ದಿನ. ನನಗೆ ಕ್ವಾರ್ಟರ್ಸ್ ಆಗಿರ್ಲಿಲ್ಲ. ಆವಾಗ ನಾನು ಒಳಗೆ ಏನಾದ್ರು ಮಾತಾಡ್ತಾ ಇದ್ರೆ ಅವರ ಅಮ್ಮ ಹೇಳ್ತಿದ್ರಂತೆ, ಇವರು ಮಾತಾಡ್ತಾ ಇದ್ದಾರ, ಅವಳು ಏನಾದ್ರು ಓದ್ತಾ ಇದ್ದಾರ, ಮಾತಾಡ್ತಾ ಇದ್ದಾರ ಅಂತ. ಹಾಗೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿ ಕನ್ನಡವನ್ನು ನಾವು ಮಾತಾಡ್ತೇವೆ. ಯಾರೋ ಕ್ಲಾಪ್ ಹಾಕಿದ್ರು, ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕವಿ KS ನಿಸಾರ್ ಅಹಮದ್ ಅವರು ತಾವು ಹುಟ್ಟಿದ ನಾಡು ನುಡಿಯ ಹಿರಿಮೆ ಗರಿಮೆಯನ್ನು ಕರ್ನಾಟಕದ ಚೆಲುವನ್ನು ಸವಿದೆ ಅತ್ಯಂತ ಸುಂದರವಾಗಿ ಮತ್ತು ಸರಳ ಭಾಷೆಯಲ್ಲಿ ಅರ್ಥಪೂರ್ಣವಾಗಿ ನಿತ್ಯೋತ್ಸವ ಕವನ ವರ್ಣಿಸಿದ್ದಾರೆ ಎಂದು ನಾನಾದರೂ ಭಾವಿಸಿದ್ದೇನೆ. ಕವನದ ಸಾಲುಗಳಾದ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದ ಗಿಡ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಎಷ್ಟು ಅದ್ಭುತವಾಗಿವೆ ಈ ಸಾಲುಗಳು. ಕರ್ನಾಟಕ ಪದದ ಮೂಲದ ಬಗ್ಗೆ ಹಲವು ಅಭಿಪ್ರಾಯಗಳಿದ್ದರೂ ಸಾಮಾನ್ಯವಾಗಿ ಕರು ಮತ್ತು ನಾಡು ಸೇರಿ ಎತ್ತರದ ಭೂಮಿ ಎಂಬರ್ಥದ ಕರುನಾಡು ಪದದಿಂದ ಉಗಮವಾಗಿದೆ ಎನ್ನಲಾಗಿದೆ. ಕರು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ ಎಂದು ಅರ್ಥೈಸಿಕೊಂಡರೆ ಬಯಲು ಸೀಮೆಯ ಕಡುಕಪ್ಪು ಹತ್ತಿ ಮಣ್ಣಿನಿಂದಾಗಿ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತಿದೆ. ಕೃಷ್ಣಾ ನದಿಯ ದಕ್ಷಿಣಕ್ಕೆ 2 ಕಡೆ ಜಲಾವೃತವಾದ ಪ್ರದೇಶವಾದ್ದರಿಂದ ಬ್ರಿಟಿಷರ ಕಾಲದಲ್ಲಿ ಕರ್ನಾಟಿಕ್ ಅಥವಾ ಕರ್ನಾಟಕ ಹೆಸರು ಬೆಳಕಿಗೆ ಬಂತು ಎಂಬ ಅಭಿಪ್ರಾಯವೂ ಇದೆ. ಕರ್ನಾಟಕಕ್ಕೆ ತನ್ನದೇ ಆದ ಪ್ರತ್ಯೇಕ ಕೆಂಪು ಮತ್ತು ಹಳದಿ ಬಣ್ಣದ ಬಾವುಟವಿದೆ. ಕನ್ನಡದ ಹೋರಾಟಗಾರರಾದ ಎಂ ರಾಮಮೂರ್ತಿಗಳು ಈ ಬಾವುಟವನ್ನು ಸಿದ್ಧಪಡಿಸಿದರು. ಮೂಲತಃ ಹಳದಿ ಮತ್ತು ಕೆಂಪು ಬಣ್ಣವು ಕನ್ನಡಾಂಬೆಯ ಅರಶಿನ ಮತ್ತು ಕುಂಕುಮವನ್ನು ಸೂಚಿಸುತ್ತದೆ ಹಾಗೂ ಹಳದಿ ಬಣ್ಣವು ಶಾಂತಿ, ಸೌಹಾರ್ದತೆ ಸೂಚಿಸಿದರೆ ಕೆಂಪು ಬಣ್ಣ ಕ್ರಾಂತಿಯ ಸಂದೇಶ ನೀಡುತ್ತದೆ. ಇದು ಕನ್ನಡಿಗರು ಶಾಂತಿಗೂ ಬದ್ಧ, ಯುದ್ಧಕ್ಕೂ ಸಿದ್ಧ ಎಂಬ ಸಂದೇಶವನ್ನು ನೀಡುತ್ತದೆ.